ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಶ್ರೇಯಾ ಪವಿತ್ರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಯುಜಿಸಿ ಅರ್ಹತೆ ಹೊಂದಿರದ ಸುಮಾರು 6,000ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಕೆಲಸವನ್ನ ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಅತಿಥಿ ಉಪನ್ಯಾಸಕರು ಕೆಲಸವನ್ನ ಕಳ್ಕೊಂಡಿರೋದು ಯಾಕೆ? ಯುಜಿಸಿ ಅಂದ್ರೆ ಏನು? ಇದು ಯಾರಿಗೆಲ್ಲ ಅನ್ವಯಿಸುತ್ತೆ? ಈ ಯುಜಿಸಿ ನೀತಿಯಿಂದ ನಿಜವಾಗ್ಲೂ ಲಾಭ ಇದೆಯಾ ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಈ ಚರ್ಚೆಯಲ್ಲಿ ಶಿಕ್ಷಣ ತಜ್ಞರಾಗಿರುವಂತಹ ಶ್ರೀಪಾದ್ ಭಟ್ ಅವರಿದ್ದಾರೆ. ಸರ್ ನಮಸ್ತೆ ಸರ್, ಚರ್ಚೆಗೆ ಸ್ವಾಗತ. ಹಾಗೇನೆ ಅತಿಥಿ ಉಪನ್ಯಾಸಕರಾಗಿರುವಂತಹ ಸರ್ವಜ್ಞ ಮೂರ್ತಿ ಅವರಿದ್ದಾರೆ. ಸರ್ ನಿಮ್ಗೂ ಸಹ ಚರ್ಚೆಗೆ ಸ್ವಾಗತ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಸರ್. ಸರ್ವಜ್ಞ ಸರ್, ನಿಮ್ಮಿಂದ ನಾನೀಗ ಶುರು ಮಾಡ್ಬಿಡ್ತೇನೆ. ಯುಜಿಸಿ ಅರ್ಹತೆ ಪಡೆಯೋದು ಸುಮಾರು 6,000ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ತಮ್ಮ ಕೆಲಸವನ್ನ ಕಳ್ಕೊಂಡಿದ್ದಾರೆ. ಯಾವಾಗ ಕಳ್ಕೊಂಡಿದ್ದಾರೆ? ಈ ಇನ್ಸಿಡೆಂಟ್ ಏನು ಸರ್? ಘಟನೆ ಬಗ್ಗೆ ವಿವರಣೆ ಕೊಡೋದಾದ್ರೆ. ಮೇಡಮ್, ಈಗ ಯುಜಿಸಿ ನಿಯಮಾವಳಿ ಪ್ರಕಾರ 2018ರಲ್ಲಿ ಯುಜಿಸಿ ಒಂದು ಗೈಡ್ಲೈನ್ಸ್ ಅನ್ನ ಬಿಟ್ಟಿದೆ. ಅದರಲ್ಲಿ ಏನು ಅಂತಂದ್ರೆ, ಯಾವುದೇ ಒಬ್ಬ ಉಪನ್ಯಾಸಕರಾಗಿರ್ಬೋದು, ಅವರು ಕ್ವಾಲಿಫೈಡ್ ಇರಬೇಕು ಅಂತಕ್ಕಂಥದ್ದು ಯುಜಿಸಿ ಅವರ ಒಂದು ನಿರ್ಣಯ. ಅದ್ರ ಪ್ರಕಾರನೇ ಕೆಲವೊಬ್ಬ ಅತಿಥಿ ಉಪನ್ಯಾಸಕರು PhD ನೆಟ್ ಸ್ಲೆಟ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು 2018ರ ನಿಯಮಾವಳಿ ಪ್ರಕಾರನೇ ಅರ್ಹತೆ ಇರ್ತಕ್ಕಂಥ ಅಭ್ಯರ್ಥಿಗಳನ್ನೇ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ಅವರು ಕಮಿಷನರ್ ಆಫೀಸಿಗೆ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ. ಬಟ್ ಇದರ ಹಿಂದೆ 2006 ಮತ್ತು 7ರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 215 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಆಯ್ತು. ಆಗ ಯಾವುದೇ ರೀತಿಯಾದಂತಹ ನಿರ್ಣಯಗಳು ಇರ್ದಿದ್ದಿಲ್ಲ, ಯಾವುದೇ ರೀತಿಯಾದಂತಹ ಕ್ವಾಲಿಫಿಕೇಶನ್ ಅನ್ನು ಅವ್ರು ತಗೊಳ್ಳಿಲ್ಲ. ಕೆಲವೊಂದು ವಿಷಯಕ್ಕೆ ಲೆಕ್ಚರ್ಗಳೇ ಇರ್ತಿದ್ದಿಲ್ಲ. ಆಗ ಆ ಇರ್ತಕ್ಕಂಥ ಪರ್ಮನೆಂಟ್ ಎಂಪ್ಲಾಯೀಸ್ಗಳು ಮನೆಯನ್ನ ಹುಡುಕೊಂಡು ಹೋಗಿ ಆ ಉಪನ್ಯಾಸಕರನ್ನ ಕರೆಸಿ ಪಾಠವನ್ನ ಮಾಡಿಸಿದ್ದಾರೆ. ಬಟ್ ಆಗ ಯಾವುದೇ ರೀತಿಯಾದಂತಹ ಯುಜಿಸಿ ನಿಯಮಾವಳಿ ಇರ್ತಿದ್ದಿಲ್ಲ. ಈಗ ಇವರ ಪ್ರಕಾರವಾಗಿ ಇರ್ತಕ್ಕಂಥ ಈ ಏನು SCP NEP ಅಂತಕ್ಕಂಥ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮತ್ತು ಸ್ಟೇಟ್ ಎಜುಕೇಶನ್ ಪಾಲಿಸಿ ಬಂದಾಗ ಯುಜಿಸಿ ಅವರನ್ನೇ ಅರ್ಹತೆ ಇರ್ತಕ್ಕಂಥ ಅಭ್ಯರ್ಥಿಗಳನ್ನೇ ತೆಗೆದುಕೊಳ್ಬೇಕು ಅಂತಕ್ಕಂಥ ನಿರ್ಣಯವನ್ನ ಕಮಿಷನರ್ ಆಫೀಸ್ ಅಲ್ಲಿ ತೀರ್ಮಾನವಾಗಿ ಕಾಲೇಜಿಗೇಟ್ ಎಜುಕೇಶನ್ ಅಲ್ಲಿ ಅವರನ್ನೇ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ಅವರು ತೀರ್ಮಾನ ಮಾಡಿರ್ತಾರೆ ಮೇಡಮ್. ಯಾಕೆ ಅಂತ ಅಂದ್ರೆ, ಅವರು ತುಂಬಾ ಕ್ವಾಲಿಫೈಡ್ ಇರ್ತಾರೆ, ಒಳ್ಳೆ ಗುಡ್ ಟೀಚಿಂಗ್ ಅನ್ನ ಕೊಡ್ತಾರೆ ಅಂತಕ್ಕಂಥದ್ದು ಅವ್ರ ಮನೋಭಾವ. ಬಟ್ ಇದ್ರ ಹಿಂದೆ ನಾವೆಲ್ಲ ಮಾಡಿದೀವಿ ಸಾಕಷ್ಟು ವರ್ಷದಿಂದ, ಯಾವುದನ್ನು ಸಹ ಅವ್ರು ಪರಿಗಣಿಸಿಲ್ಲ. ಬಟ್ ಅದೇ 2009ರಲ್ಲಿ MPhil ಮಾಡಿರೋರನ್ನು ಸಹ ಅವ್ರು ಪರಿಗಣಿಸಿದ್ದಾರೆ. ಬಟ್ ಇದರ ಪ್ರಕಾರವಾಗಿ ಈಗ MPhil ಅನ್ನ ಯುಜಿಸಿ ಗೈಡ್ಲೈನ್ಸ್ ಹೇಳುತ್ತೆ, 2009ರಲ್ಲಿ ಆನ್ ಆರ್ ಬಿಫೋರ್ ಯಾರು ಮಾಡಿದ್ದಾರೆ 2009ನಲ್ಲಿ ಅವರನ್ನು ಈಕ್ವಲೆಂಟ್ ಟು ನೆಟ್ ಸ್ಲೆಟ್ ಅಂತ ಹೇಳಿದ್ರು ಸಹ ನಮ್ಮ ಗವರ್ಮೆಂಟ್, ಕರ್ನಾಟಕ ಗವರ್ಮೆಂಟ್ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಇದು ಒಂದ್ ಕಡೆಯಿಂದ ರಾಜಕೀಯ ಕುತಂತ್ರ ಅಂತಕ್ಕಂಥದ್ದನ್ನ ಹೇಳೋದಿಕ್ ನಾನು ಇಷ್ಟಪಡ್ತೀನಿ ಮೇಡಮ್. ಪ್ರತಿಕ್ರಿಯೆನ ತಗೊಂಡ್ಬಿಡೋಣ ಸರ್. ಈಗ ಯುಜಿಸಿ ರೂಲ್ಸ್ ಪ್ರಕಾರ ಅಥವಾ ಯುಜಿಸಿ ನೀತಿ ಪ್ರಕಾರ ಈಗಾಗಲೇ 6,000ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರನ್ನ ಕೆಲಸದಿಂದ ತೆಗೆದಿರೋದ್ರ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ನಂದ ಹಾ ಸರ್. ಇಲ್ಲ, ನಾನು ಹೇಳ್ಬೇಕಾಗಿರೋದು ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಯಾವ್ದೇ ಒಂದು ನೀತಿ ಇಲ್ಲ ಇಲ್ಲಿ, ಯಾವ್ದೇ ಒಂದು ಸಾರ್ವಜನಿಕ ನೀತಿಗಳು ನಾವು ಕಾಣ್ತಾ ಇಲ್ಲ. ಈಗ ಶಿಕ್ಷಣ ನೀತಿ ಅಂತ ಇದೆ, ಈಗ ಯುಜಿಸಿ NEP ಫಾಲೋ ಮಾಡುತ್ತೆ ಅಂತ ಹೇಳ್ತಾ ಇದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಏನ್ ಹೇಳುತ್ತೆ? ಅತಿಥಿ ಉಪನ್ಯಾಸಕರ ಬಗ್ಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಏನ್ ಹೇಳುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅತಿಥಿ ಉಪನ್ಯಾಸಕರು, ಅತಿಥಿ ಪ್ರಾಧ್ಯಾಪಕರು ಏನಾದ್ರೂ ಕರೀರಿ ಅಂತ, ಅವರ ನೇಮಕಾತಿಗೆ ಒಂದು ಮಾರ್ಗಸೂಚಿಗಳು ಏನಿದಾವೆ. ಕರ್ನಾಟಕದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಅಲ್ಲಿ ಡಿವೈಡ್ ಅಂಡ್ ರೂಲ್ ಮಾಡಿದ್ರು. ಅನುಭವದ ಆಧಾರದ ಮೇಲೆ ಇಷ್ಟು ಆಧಾರದಲ್ಲಿ ಒಂದು ಸಂಬಳ, ಇಷ್ಟು ವರ್ಷ ಆಧಾರ ಸಂಬಳ ಅಂತ ಡಿವೈಡ್ ಮಾಡಿದ್ರು. ಅಂದ್ರೆ ಅವರಲ್ಲಿರೋ ಒಗ್ಗಟ್ಟನ್ನ ಬರೆದು ಒಂದು ರೀತಿಯಲ್ಲಿ ತಮ್ಮ ಬೆಳೆಯನ್ನ ಬೇಯಿಸ್ಕೊಳ್ಳೋದನ್ನು ಕೂಡ ನಾವು ನೋಡ್ತಾ ಇದೀವಿ. ಒಟ್ಟಾರೆಯಾಗಿ ಇನ್ನೊಂದ್ ಕಡೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಇದೆ. ನೀವು ನೆಟ್ ಸ್ಲೆಟ್ PhD ಮಾಡ್ಬೇಕಂತ ಹೇಳ್ತಾ ಇದ್ರ, ಹಾಗಿದ್ದವರಿಗೆ ಅವ್ರಿಗೆ ಯುಜಿಸಿ ಸಂಬಳ ಕೊಡ್ತೀರಾ? ಅದು ಪ್ರಶ್ನೆ ಬರುತ್ತೆ. ನೀವು ಹಂಗೆ ಯುಜಿಸಿ ಸಂಬಳನೂ ಕೊಡಲ್ಲ, ನೆಟ್ ಸ್ಲೆಟ್ PhD ಮಾಡ್ಬೇಕಂದ್ರೆ ಆ ಕ್ವಾಲಿಫಿಕೇಶನ್ಗೆ ಅರ್ಥ ಏನು ಉಳಿತು ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಹೀಗಾಗಿ
ಇನ್ನು ಬಹಳ ಮುಖ್ಯವಾಗಿ ಸಾರ್ವಜನಿಕ ಶಿಕ್ಷಣ ನೀತಿಯಲ್ಲಿ ಅತಿಥಿ ಉಪನ್ಯಾಸಕರೆನ್ನುವಂತದ್ದೇ ಒಂದು ಒಂದು ಹಿನ್ನಡೆ ಅಂತ ಕರಿಬೇಕಾಗತ್ತೆ. ಯಾಕಂದ್ರೆ ಒಂದು ಉದ್ಯೋಗ ಭದ್ರತೆ ಇಲ್ಲ ಅಂತಂದ್ರೆ ಯಾವ ರೀತಿಯ ನೀವು ಪರ್ಫಾರ್ಮೆನ್ಸ್ ನ ನಿರೀಕ್ಷೆ ಮಾಡ್ತೀರಾ? ಅದ್ರ ಜೊತೆಗೆ ಅವರನ್ನ ಹೈರ್ ಅಂಡ್ ಫೈರ್ ಅಂತ ಕರೀತಾರೆ. ಬೇಕಿದ್ದ ತಗೊಳ್ಳೋದು, ಬ್ಯಾಡ ತೆಗೆ ಅನ್ನೋಂಥದ್ದು ಕೂಡ ನಾವು ಮಾಡ್ತಿರೋದು ನೋಡ್ತಾ ಇದೀವಿ. ಮತ್ತೆ ಕೆಲವು ಸಲ ಪಾರ್ಟ್ ಟೈಮ್ ಅಂತ ತಗೊಂತಾರೆ, ಕೆಲವು ಸಲ ಏನ್ ಹೇಳ್ತಾರಲ್ಲ, ನೀವು ಬೇರೆ ಕಡೆ ಹೋಗಂಗಿಲ್ಲ, ಇಲ್ಲಿ ಮಾತ್ರ ಮಾಡ್ಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಅದನ್ನ ನಾನು ಹೇಳ್ತಿರುವಂತದ್ದು ಒಟ್ಟಾರೆಯಾಗಿ ಒಂದು ಪಬ್ಲಿಕ್ ಪಾಲಿಸಿ ಇಲ್ಲ. ಈ ಒಂದು 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 ಡೆಮಾಕ್ರಸಿಯಲ್ಲಿ ಯಾವ್ದೋ ಒಂದು ಶಿಕ್ಷಣಕ್ಕಾಗ್ಲಿ, ಆರೋಗ್ಯಕ್ಕಾಗ್ಲಿ, ಸೋಷಿಯಲ್ ಜಸ್ಟಿಸ್ ಆಗ್ಲಿ, ಏನೇ ವಿಷಯ ಒಂದು ಪಬ್ಲಿಕ್ ಪಾಲಿಸಿ ಇರಬೇಕು. ಆ ಪಬ್ಲಿಕ್ ಪಾಲಿಸಿ ಕಾಣ್ತಾ ಇಲ್ಲ. UGC ತನಗ್ ಬೇಕಾದಾಗ ಒಂದು ಗೈಡ್ಲೈನ್ಸ್ ಬಿಡುತ್ತೆ. ಆಮೇಲೆ UGC ಇದಕ್ಕಿಂತ ಮುಂಚೆ ಕೇವಲ ಮಾರ್ಗಸೂಚಿಗಳನ್ನು ಕೊಡೋದಕ್ ಮಾತ್ರ ಇತ್ತು. ಅದು ಆರ್ಥಿಕ ಅನುದಾನ ಕೊಡ್ತಾ ಇತ್ತು ಮತ್ತು ಗೈಡ್ಲೈನ್ಸ್ ಮಾತ್ರ ಕೊಡ್ತಾ ಇತ್ತು. ಈಗ ಅದು ಇನ್ನು ಮುಂದಕ್ಕೆ ಹೋಗ್ಬಿಟ್ಟು ನಿಯಂತ್ರಣವನ್ನು ಹೇರ್ತಾ ಇದೆ. ಅನೇಕ UGC ಇತ್ತೀಚಿನ ಕಳೆದ 3-4 ವರ್ಷಗಳು ನೋಡ್ತಾ ಇದೀವಿ. ಅನೇಕ ರೆಗ್ಯುಲೇಷನ್ಸ್ ಬರ್ತಾ ಇದಾವೆ, ಗೈಡ್ಲೈನ್ಸ್ ಅಲ್ಲ, ಹಿಡಿದ ರೆಗ್ಯುಲೇಷನ್ಸ್, ನಿಯಂತ್ರಣಗಳು ಬರ್ತಾ ಇದಾವೆ. ಅಂದ್ರೆ ರಾಜ್ಯಗಳಿಗೆ ಒಂದು ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ, ಅದಕ್ಕೆ ಈ ಸಮಾನ ಹಕ್ಕು ಅಧಿಕಾರ ಇರುತ್ತೆ. ಅದಕ್ಕೆ ರಾಜ್ಯ ಸರ್ಕಾರಗಳಿಗೆ ಕೊಡ್ತಾ ಇಲ್ಲ, ಅದು ತಾನೇ ಹೇರ್ತಾ ಇದೆ, ರೆಗ್ಯುಲೇಷನ್ಸ್ ಹೇರ್ತಾ ಇದೆ, ನಿಯಂತ್ರಣ ಹೇಳ್ತಾ ಇದೆ. ಈ UGC ಗೈಡ್ಲೈನ್ಸ್ ಮಾಡೋಕ್ಕಿಂತ ಮುಂಚೆ ರಾಜ್ಯ ಸರ್ಕಾರಗಳ ಜೊತೆಗೆ ಸಮಾಲೋಚನೆ ಮಾಡ್ಬೇಕಾಗಿತ್ತು. ಅಲ್ಲಿರುವಂತ ಶಿಕ್ಷಣ ತಜ್ಞರ ಜೊತೆಗೆ, ಶಿಕ್ಷಣದ ಭಾಗಿದಾರ ಜೊತೆಗೆ ಸಮಾಲೋಚನೆ ಮಾಡ್ಬೇಕಾಗಿತ್ತು. ಮತ್ತೆ ಯಾವ ರೆಫರೆನ್ಸ್ ಅಲ್ಲಿ ಈ ರೀತಿ ನೀವು ನಿಯಂತ್ರಣ ಹೇಳ್ತಾ ಇದ್ದೀರ ಅಂತ ಅವ್ರನ್ನ ಕೇಳ್ಬೇಕಾಗಿತ್ತು. ಅದ್ಯಾವ್ದು ಮಾಡ್ತಾ ಇಲ್ಲ. ಕಳೆದ ಒಂದು 5 ವರ್ಷಗಳಲ್ಲಂತೂ ಏಕಪಕ್ಷೀಯವಾಗಿ UGC ತನಗೆ ಬೇಕಾದಂತ ಗೈಡ್ಲೈನ್ಸ್ ಅನ್ನ ಅಥವಾ ರೆಗ್ಯುಲೇಷನ್ಸ್ ನ ರಾಜ್ಯಗಳ ಮೇಲೆ ಹೇರ್ತಾ ಇದೆ. ಇದೊಂದೇ ವಿಷಯ ಇಲ್ಲ, ನೇಮಕಾತಿ ವಿಷಯ ಆಗಿರ್ಬೋದು, ಅನೇಕ ವಿಷಯ ಆಗಿರ್ಬೋದು. ಅಥವಾ ಏನು ಆ UGC ನೀತಿ ಬಗ್ಗೆ ರಾಜ್ಯ ಸರ್ಕಾರದ ರಿಯಾಕ್ಷನ್ ಏನು? ಕೋರ್ಟ್ಗೆ ಏನಾದ್ರು ಹೋಗಿರೋದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿಗಳಿದೆಯಾ ಸರ್? ನನಗೂ ಗೊತ್ತಿಲ್ಲ, ನನಗೆ ಇವ್ರನ್ನ ಕೇಳ್ಬೇಕು, ಅಲ್ಲಿ ಇನ್ನೊಬ್ಬರ ಅತಿಥಿಗಳನ್ನ ಕೇಳ್ಬೇಕಾಗುತ್ತೆ. UGC ನೀತಿ ಬಗ್ಗೆ ಸರ್ಕಾರದ ನಿಲುವು ಏನು ಅಂತ? ಅಲ್ಲಿ UGC ಯಲ್ಲೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕೆ ಅಂತಂದ್ರೆ ಸರಿ ಹೇಳ್ದಂಗೆ UGC ಇಂದ ನಮ್ಗೆ ಯಾವ ಗೆಸ್ಟ್ ಲೆಕ್ಚರಿಗೂ ಸಹ ವೇತನವನ್ನ ಕೊಡೋದಿಲ್ಲ. UGC ನಿಯಮಾವಳಿ ಪ್ರಕಾರ ಹೋದ್ರೆ ಒಬ್ಬ ಅತಿಥಿ ಉಪನ್ಯಾಸಕನಿಗೆ ಕನಿಷ್ಠ ಅಂತ ಅಂದ್ರು 80 ರಿಂದ 1 ಲಕ್ಷ ರೂಪಾಯಿ ಸ್ಯಾಲರಿಯನ್ನ ಕೊಡ್ಬೇಕಾಗುತ್ತೆ. ಇದು 15 ಅವರ್ಸ್ ಆಗಿರ್ಬೋದು, 16 ಅವರ್ಸ್ ಆಗಿರ್ಬೋದು. ಬಟ್ ಅದನ್ನ ಯಾವ್ದು ಸಹ ಲೆಕ್ಕಕ್ಕೆ ತೆಗೆದುಕೊಳ್ಳದೆ UGC ಒಂದ್ ಕಡೆ ಏನ್ ಹೇಳುತ್ತೆ ಅಂತ ಅಂದ್ರೆ, ಅದು ನಿಮ್ಮ ಸರ್ಕಾರಕ್ಕೆ ಬಿಟ್ಟಿದ್ದು. ನಾವು ಯಾವುದೇ ಅತಿಥಿ ಉಪನ್ಯಾಸಕರನ್ನ ನಾವು ವೇತನವನ್ನು ಕೊಡೋದಿಕ್ಕಾಗೋದಿಲ್ಲ. ಪರ್ಮನೆಂಟ್ ನರಿಗೆ ನಾವು UGC ಇಂದ ನಾವು ಸ್ಯಾಲರಿಯನ್ನ ಕೊಡ್ತೀವಿ ಅಂತ ಒಂದ್ ಕಡೆ ಹೇಳುತ್ತೆ. ಅದಕ್ಕೋಸ್ಕರನೇ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರಕ್ಕೆ ಬಿಟ್ಟಿದ್ದು. ನೀವು ಯಾವ ರೀತಿಯಾಗಾದ್ರೂ ನೀವು ತೆಗೆದುಕೊಂಡು ಒಂದು ಎಜುಕೇಶನ್ ಅನ್ನ ಮಕ್ಕಳಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗ್ಲಿಲ್ದಂಗೆ ಅವ್ರಿಗೆ ಎಜುಕೇಶನ್ ಕೊಡ್ಬೇಕು ಅಂತ ಹೇಳ್ತಿದೆ. ಬಟ್ ಕೆಲವರು ಏನು ಇವ್ರು ಮಿನಿಸ್ಟರ್ಗಳಿಗೆ ಈ ವಿಷಯದ ಬಗ್ಗೆ ಸ್ಪಷ್ಟನೆ ಇದೆಯೋ ಇಲ್ಲೋ, ಕಮಿಷನರಿಗೂ ಸಹ ಈ ವಿಷಯದ ಬಗ್ಗೆ ಅವರು ತಿಳ್ಕೊಂಡಿದಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಏನೋ ಒಂದು IAS ಏನೋ ಒಂದು KS ಮಾಡಿದೀವಿ ಅಂದ ತಕ್ಷಣನೇ ಅವ್ರಿಗೆ ಅಧಿಕಾರ ಕೊಟ್ಟಿರ್ತಾರೆ. ಅವರಿಗೆ ಬೇಕಾದಂತ ಅವರಿಗೆ ಬೇಕಾದಂತ ರೀತಿಯಲ್ಲಿ ಅವರು ಆಳ್ವಿಕೆಯನ್ನ ಮಾಡುವಂತ ಪರಿಸ್ಥಿತಿ ಬಂದಿದೆ. ಈಗ ಇರ್ತಕ್ಕಂತ ಆಲ್ರೆಡಿ ಅತಿಥಿ ಉಪನ್ಯಾಸಕರು ಒಂದಿಷ್ಟು ಮಂದಿ ಕೆಲಸವನ್ನ ಕಳ್ಕೊಂಡಿದ್ರಲ್ವಾ, ಅವರ ಅನುಭವ ಯಾವ ರೀತಿ ಇದೆ ಅಂತ? ಎಷ್ಟು ವರ್ಷದ ಅನುಭವವನ್ನ ಹೊಂದಿದ್ದಾರೆ ಟೀಚಿಂಗ್ ಫೀಲ್ಡ್ ಅಲ್ಲಿ? ಮೇಡಮ್, ಒಬ್ಬೊಬ್ರು ಕನಿಷ್ಠ ಅಂದ್ರೆ 10 ರಿಂದ 20 ವರ್ಷ ತನಕ ಒಬ್ಬೊಬ್ರಿಗೆ ಅನುಭವ ಇದೆ. ಅದರಲ್ಲಿ ಕೆಲವೊಬ್ರು ಸಹ ಅನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 20 ವರ್ಷ ಸರ್ವಿಸ್ ಇದೆ. 20 ವರ್ಷದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ರ್ಯಾಂಕ್ ಅನ್ನು ಸಹ ತೆಗೆದುಕೊಂಡಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಈ ಸಂಬಳಕ್ಕಿಂತ ಹೆಚ್ಚಿಗೆ ನಮ್ಮ ವಿದ್ಯಾರ್ಥಿಗಳು ಸ್ಯಾಲರಿಯನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಈಗ ಸಪೋಸ್ ನಂದೇ ಒಂದ್ ಹೇಳೋದಾದ್ರೆ, ನಾನು 19 ವರ್ಷ ಸರ್ವಿಸ್ ಆಯ್ತು. ಈಗ ನನಗೆ ಅಲ್ಲಿ ಕೆಲಸ ಇಲ್ಲ ಅಂತ ಅಂದ್ರೆ, ಈ 53ನೇ ವರ್ಷದಲ್ಲಿ ನನಗೆ ಯಾರು ಕೆಲಸವನ್ನು ಕೊಡ್ತಾರೆ? ನೆಕ್ಸ್ಟ್ ನಾನು ಇಲ್ಲಿಂದ ಹೋದೆ ಅಂತ ಅಂದ್ರೆ ನನಗೆ ಕೆಲಸವನ್ನು ಯಾರಾದ್ರೂ ಕೊಡ್ತಾರಾ? ನಾನು ಯಾವ ರೀತಿ ಜೀವನವನ್ನ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇದು ಯಾವ ರೀತಿ ಸರ್ಕಾರ ಮಾಡ್ತಿದೆ ಅಂದ್ರೆ, UGC ಅರ್ಹತೆ ಇಲ್ಲದೆ ಇರುವಂತಹ ಅತಿಥಿ ಉಪನ್ಯಾಸಕರನ್ನ ಶೈಕ್ಷಣಿಕದಿಂದ ಹೊರಗಿಡೋದು ಅಥವಾ ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಅಥವಾ ವಿದ್ಯಾರ್ಥಿಗಳ ಪಾಠದಲ್ಲಿ ನಿಜವಾಗ್ಲೂ ಒಂದು ಅಪ್ಗ್ರೇಡೇಷನ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ ಮೇಡಮ್.
ಖಂಡಿತ 100% ನಾನ್ ಬೇಕಾದ್ರೆ ಬರ್ಕೊಡ್ತೀನಿ. 100% ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವನು ನೆಟ್ಟೋ ಸ್ಲೆಟ್ಟೋ ಇಲ್ಲ PhD ಮಾಡ್ಕೊಂಡಿದ್ದಾನೆ ಅಂದ್ರೆ ಅವ್ನು ತುಂಬಾ ಜ್ಞಾನ ಉಳ್ಳವನು ಅಂತ ಅಲ್ಲ. ಅದ್ರಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಅನ್ನ ತೆಗೆದುಕೊಂಡಿರ್ತಾರೆ, ಯಾರು ಅನುಭವವನ್ನ ಮಾಡಿರ್ತಾರೆ, ಆ ವಿಷಯದ ಬಗ್ಗೆ ಇವತ್ತು ಪುಸ್ತಕ ಇಲ್ಲದೆ ಕೆಲವರು ಪಾಠ ಮಾಡುವಂತ ಪರಿಸ್ಥಿತಿ ಇದೆ. ಹೇಳ್ಬೇಕು ಅಂದ್ರೆ ಪರ್ಮನೆಂಟ್ ಉಪನ್ಯಾಸಕರಿಗಿಂತ ಅತಿಥಿ ಉಪನ್ಯಾಸಕರು 100% ಪಾಠ ಮಾಡೋದ್ರಲ್ಲಿ ಎಲ್ಲಾ ಒಂದು ವಿಷಯದಲ್ಲಿಯೂ ಸಹ ಅವರು ಎಫರ್ಟ್ ಅನ್ನ ಹಾಕ್ತಾರೆ. ಬಟ್ ಇದನ್ನ ಸರ್ಕಾರ ಯಾವುದೇ ರೀತಿಯಾದಂತ ಗಮನವನ್ನ ತೆಗೆದುಕೊಳ್ತಿಲ್ಲ. ಓಕೆ, ಶ್ರೀಪಾದ್ ಸರ್ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ನಿಜವಾಗ್ಲೂ ಹೆಚ್ಚಿಗೆ ಆಗತ್ತೆ ಅಂತ ಅನ್ಸುತ್ತಾ ಇದರಿಂದ? ನಾನು ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನ ಪ್ರತ್ಯೇಕವಾಗಿ ನೋಡೋದಿಲ್ಲ. ನಾನು ಮತ್ಮತ್ತೆ ಹೇಳ್ತಿರುವಂತದ್ದು UGCಯ ಒಂದು ಸರ್ವಾಧಿಕಾರಿ ಧೋರಣೆ ಬಗ್ಗೆ ನಾವು ಮಾತಾಡ್ಬೇಕಾಗಿದೆ. UGC ಗೈಡ್ಲೈನ್ಸ್ ಕೊಡ್ತಾ ಇಲ್ಲ, ನಿಯಂತ್ರಣ ಹೇರ್ತಾ ಇದೆ. ನೀವು ಸೆಟ್ ಪಾಸ್ ಮಾಡಿ, ಲೆಟ್ ಪಾಸ್ ಮಾಡಿ, PhD ಮಾಡಿ ಅಂತ ಹೇಳ್ತಾ ಇದೆ. ಆದ್ರೆ ಸಮಾನ ಕೆಲಸ ಅಲ್ವಾ ಅದು? ನೆಟ್ ಪಾಸ್ ಆಗ್ಬೇಕಾದ್ರೆ UGC ಕಾಯಂ ಪ್ರಾಧ್ಯಾಪಕರು ಕೂಡ ನೆಟ್ ಪಾಸ್ ಆಗ್ಬೇಕಂತಿರುತ್ತೆ, ಇವ್ರಿಗೂ ನೆಟ್ ಪಾಸ್ ಬೇಕಂತ ಮಾಡ್ತಾರೆ. ಕಾಯಂ ನೌಕರು ಸೆಟ್ ಪಾಸ್ ಆಗ್ಬೇಕಂತ ಹೇಳುತ್ತೆ, ಇವ್ರಿಗೂ ಸೆಟ್ ಪಾಸ್ ಬೇಕಂತ ಹೇಳುತ್ತೆ. ಕಾಯಂ ನೌಕರು PhD ಬೇಕಂತ ಹೇಳುತ್ತೆ, ಇವ್ರು ಅಂದ್ರೆ ಎಲ್ಲವನ್ನೂ ಕ್ವಾಲಿಫಿಕೇಶನ್ಸ್ ಆಯ್ತು, ಎಲ್ಲವನ್ನೂ ಕಾಯಂ ನೌಕರರು ಏನು ಅತಿ ಹೆಚ್ಚಿನ ಸಂಬಳ ತಗೊಂತಾ ಇದ್ದಾರೆ ಅವರಿಗೂ ಮತ್ತು ಅತಿಥಿ ಉಪನ್ಯಾಸ ಏನ್ ಅತ್ಯಂತ ಕಡಿಮೆ ಸಂಬಳ ತಗೊಂತಾ ಇದ್ದಾರೆ, ಇಬ್ಬರಿಗೂ ಒಂದೇ ಮಾನದಂಡವನ್ನು ಇಟ್ಬಿಟ್ಟು ಅವರ ಮೇಲೆ ನಿಯಂತ್ರಣವನ್ನು ಹೇರಿ ವೇತನದ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ನೀವು ರಾಜ್ಯ ಸರ್ಕಾರನೇ ಕೇಳುವಂತದ್ದು, ಇದೊಂದು ಅತ್ಯಂತ ಅಮಾನವೀಯ ಅಂತ ನಾನು ಹೇಳ್ತಾ ಇದ್ದೀನಿ, ಕ್ರೌರ್ಯ ಅಂತ ಕರಿತಾ ಇದ್ದೀನಿ. ಅಂದ್ರೆ ನೀವು ಬರೀ ಕೇವಲ ನಿಯಂತ್ರಣ ಹೇರೋದಕ್ಕೆ ಮಾತ್ರ UGC ಇದೆಯಾ? ಅದು ನಮ್ಮ ಪ್ರಶ್ನೆ. ರಾಜ್ಯ ಸರ್ಕಾರಕ್ಕೆ ವೇತನವನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರವನ್ನ ಕೇಳಿ, ನಿಯಂತ್ರಣ ಹೇಳೋದಕ್ಕೆ ನಮ್ಮನ್ನ ಮಾತ್ರ ನಾವು ಇದೀವಿ ಅಂತ ಅನ್ನೋದಾದ್ರೆ UGCಯ ಇಡೀ ಒಟ್ಟಾರೆ ಧೋರಣೆಯನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಮತ್ತೆ ನಾವು UGC ಈಗ UGC ಮಾನದಂಡ ಎಲ್ಲಾ ಅತಿಥಿ ಉಪನ್ಯಾಸಕರಿಗೂ ಅನ್ವಯ ಆಗತ್ತಾ ಸರ್? ಆತರ ಬಂದಿದೆ ಈಗ, ಆತರ ಪತ್ರಿಕೆಯಲ್ಲಿ ಬರ್ತಾ ಇದೆ. ಅವರೇ ಹೇಳ್ಬೇಕು ಎಲ್ಲಾಗ ಅನ್ವಯ ಆಗುತ್ತೆ. ಪ್ರಶ್ನೆ ಏನು ಅಂತಂದ್ರೆ, ಈ ಸಾರ್ವಜನಿಕ ನೀತಿ ಬಗ್ಗೆ ಯಾತಕ್ಕೋಸ್ಕರ ಒಂದು ಕನ್ಕರೆಂಟ್ ಆಗಿ ಸಮಾಲೋಚನೆ ಮಾಡದೆ ನೀತಿಗಳನ್ನ ಪಾಲಿಸ್ತಾ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗಂತೂ ಖಂಡಿತವಾಗಿ ಇದು ಪರಿಣಾಮ ಬೀರುತ್ತೆ. ಈಗ ಆಲ್ರೆಡಿ ನೀವು ಪತ್ರಿಕೆಗಳಲ್ಲಿ ಬಂದಿದೆ, ಒಂದು ವಾರದ ಹಿಂದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕರ್ನಾಟಕದ ಯಾವ್ಯಾವ ವಿಶ್ವವಿದ್ಯಾಲಯದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ಬಿಟ್ಟು ಈ ಪತ್ರಿಕೆಗಳು ವರದಿ ಆಗಿದೆ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು, ಉದಾಹರಣೆ ಧಾರವಾಡ ವಿಶ್ವವಿದ್ಯಾಲಯ ಅಲ್ಲಿರುವಂತ ಒಬ್ರು ನಿವೃತ್ತಿ ಪ್ರಾಧ್ಯಾಪಕರು ಹೇಳ್ತಾ ಇದ್ರು, ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಪಿಂಚಣಿಗೆನೆ 3.5 ಕೋಟಿ ವೆಚ್ಚ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಒಂದು ರೀತಿಯಲ್ಲಿ ವಿಶ್ವವಿದ್ಯಾಲಯದ ಖರ್ಚು ವೆಚ್ಚಗಳ ಲೆಕ್ಕವೇ ಬೇರೆ ಇದೆ. ಅದ್ರ ಜೊತೆಗೆ ಸರ್ಕಾರದ ಒಂದು ಬಜೆಟ್ ವೆಚ್ಚದಲ್ಲಿ ಉನ್ನತ ಶಿಕ್ಷಣಕ್ಕೆ ಅತ್ಯಂತ ಕಡಿಮೆ ಅಂದ್ರೆ ಮ್ಯಾಕ್ಸಿಮಮ್ 3% ಕೂಡ ಅದಕ್ಕಿಂತ ಹೆಚ್ಚಿಗೆ ಉನ್ನತ ಶಿಕ್ಷಣಕ್ಕೆ ಕೊಡ್ತಾ ಇಲ್ಲ ಬಜೆಟ್ ವೆಚ್ಚದಲ್ಲಿ. ಹೀಗಾಗಿ ಸರ್ಕಾರ ತನ್ನ ಪಬ್ಲಿಕ್ ಫಂಡಿಂಗ್ ಇಂದ ಹೊರಗೆ ಹೋಗ್ತಾ ಇದೆ, ಸಾರ್ವಜನಿಕ ಹೂಡಿಕೆ ಮಾಡೋದ್ರಿಂದ ಹೊರಗೆ ಹೋಗ್ತಾ ಇದೆ. ತನ್ನ ಉನ್ನತ ಶಿಕ್ಷಣವನ್ನ ನಡೆಸುವುದಕ್ಕಾಗಿ CSR ಫಂಡ್ ಮೇಲೆ, ಸಾಲದ ಮೇಲೆ ಅವಲಂಬಿತವಾಗಿರುವಂತ ಸ್ಥಿತಿ ಇಲ್ಲಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಜ್ಯ ಸರ್ಕಾರಗಳು ಇವತ್ತು ಉನ್ನತ ಶಿಕ್ಷಣವನ್ನು ನಡೆಸೋದಕ್ಕೆ ಅವ್ರ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಉನ್ನತ ಶಿಕ್ಷಣ ಸಚಿವರ ತೋಳಿ ನಮ್ಮ ಬಳಿ ಹಣ ಇಲ್ಲ, ಯಾಕಂದ್ರೆ ಇವತ್ತು ಗುಣಮಟ್ಟದ ಉನ್ನತ ಶಿಕ್ಷಣ ಕೊಡ್ಬೇಕು, ಜಾಗತಿಕ ಮಟ್ಟದ ಉನ್ನತ ಶಿಕ್ಷಣ ಕೊಡ್ಬೇಕು ಎನ್ನುವಂತದ್ದಾಗಿದ್ರೆ ಒಳ್ಳೆ ಪಬ್ಲಿಕ್ ಫಂಡಿಂಗ್ ಮಾಡ್ಬೇಕಾಗತ್ತೆ. 10% ಕನಿಷ್ಠ ಉನ್ನತ ಶಿಕ್ಷಣಕ್ಕೆ 10% 12% ಬಜೆಟ್ ವೆಚ್ಚವನ್ನು ಉನ್ನತ ಶಿಕ್ಷಣ ಕೊಡ್ಬೇಕಾಗತ್ತೆ. ಸರ್ಕಾರಗಳು ಕೊಡುವ ಸ್ಥಿತಿಯಲ್ಲಿ ಇಲ್ಲ, ಅವರಿಗೆ ಇಚ್ಛಾಶಕ್ತಿಯೂ ಇಲ್ಲ ಇದೆ. ರಾಜ್ಯ ಸರ್ಕಾರಗಳು ಯಾವುದೇ ಇಚ್ಛಾಶಕ್ತಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅವರು UGC ಅವರು ನೀವು ವೇತನಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರಿ ಬೇಡ ಅಂದ್ರೆ ರಾಜ್ಯ ಸರ್ಕಾರ ಕೊಡಕ್ಕೆ ಸಾಧ್ಯ. ಮತ್ತು ರಾಜ್ಯ ಸರ್ಕಾರ ಅನೇಕ ಹುದ್ದೆಗಳು ಖಾಲಿ, ಸಾವಿರಾರು ಹುದ್ದೆಗಳು ಖಾಲಿ ಇದಾವೆ, ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಯಾಕೆಂತಂದ್ರೆ ಅವ್ರಿಗೆ ಆ ವೇತನ ಕೊಡಕ್ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೇಮಕಾತಿ ಮಾಡ್ತಾ ಇಲ್ಲ. ಅತಿಥಿ ಉಪನ್ಯಾಸಕರು ಇಟ್ಕೊಂಡ್ಬಿಟ್ರೆ ಅವರ 10% 10% ಅಷ್ಟೇ ವೇತನ ಕೊಡ್ಬೋದು ಅನ್ನುವಂತ ಒಂದೇ ಒಂದು ಉದ್ದೇಶ ಅಲ್ಲಿ ಇರುವಂತದ್ದು, ಮತ್ತೇನು ಇಲ್ಲ ಅಲ್ಲಿ. ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಶಿಕ್ಷಣ ಸಿಗ್ಬೇಕು ಎನ್ನುವ ಉದ್ದೇಶವಾಗ್ಲಿ, ಉನ್ನತ ಶಿಕ್ಷಣವನ್ನ ಮತ್ತಷ್ಟು ಬಲಪಡಿಸಬೇಕು ಎನ್ನುವ ಉದ್ದೇಶವಾಗ್ಲಿ ಅವ್ರಿಗೆ ಇಲ್ಲದೆ ಇರೋದ್ರಿಂದ ಎಷ್ಟು ಕಡಿಮೆ ವೇತನ ಕೊಡಕ್ ಸಾಧ್ಯನೋ ಅಷ್ಟು ವೇತನ ಕೊಡೋದಕ್ಕೋಸ್ಕರ ಅತಿಥಿ ಉಪನ್ಯಾಸಕರ ಅನ್ನುವಂತ ಪರಿಕಲ್ಪನೆಯನ್ನ ನಿರಂತರವಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಹೀಗಾಗಿ UGC
ಒಂದ್ ಕಡೆಗೆ ಎತ್ತು ಏರಿಗೆ ಹೇಳಿದ್ರೆ ರಾಜ್ಯ ಸರ್ಕಾರಗಳು ಕೇರಿಗೆ ಇಳಿತಾರೆ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇರೋದ್ರಿಂದ ಇಲ್ಲಿ ಬಲಿಪಶುಗಳಾಗ್ತಾ ಇರುವಂತ ವಿದ್ಯಾರ್ಥಿಗಳು ಮತ್ತು ಅತಿಥಿ ಉಪನ್ಯಾಸಕರು, ಅನೇಕ ಅತಿಥಿ ಉಪನ್ಯಾಸಕರು ನಮ್ಮ ಅತಿಥಿಗಳ ಸ್ನೇಹಿತರು ಹೇಳ್ದಂಗೆ ಈ ಅನೇಕರಿಗೆ ನಿವೃತ್ತಿ ಆಗ್ಬಿಟ್ಟಿದ್ದಾರೆ. ಅತಿಥಿ ಉಪನ್ಯಾಸಕರಾಗೆ ನಿವೃತ್ತಿ ಆಗಿದ್ದಾರೆ. ಎಷ್ಟೋ ಸಂಖ್ಯೆಯಲ್ಲಿ ನಿಮಗೆ ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ. ಅತಿಥಿ ಉಪನ್ಯಾಸಕರಾಗಿ 15 ವರ್ಷ 20 ವರ್ಷ ಪಾಠ ಮಾಡಿ ನಿವೃತ್ತಿ ಆಗಿರೋದನ್ನು ಕೂಡ ನೀವು ಉದಾಹರಣೆ ನೋಡ್ಬೋದು. ಅನೇಕ ಅತಿಥಿ ಉಪನ್ಯಾಸಕರು ಸೆಟ್ ಮಾಡಿದ್ದಾರೆ, ನೆಟ್ ಮಾಡಿರೋರು ಇದ್ದಾರೆ. ಅವರು ಸೆಟ್ ಟು ನೆಟ್ ಮಾಡಿ ಉದ್ಯೋಗ ಸಿಗದೆ ನಿವೃತ್ತಿ ಆಗಿರೋದನ್ನು ಕೂಡ ನೋಡ್ತಾ ಇದೀವಿ. ಅನೇಕ ಅತಿಥಿ ಉಪನ್ಯಾಸಕರು ಅವರು ಪಾಠ ಮಾಡಿದ ವಿದ್ಯಾರ್ಥಿಗಳು ನೆಟ್ ಪಾಸ್ ಆಗ್ಬಿಟ್ಟು CET ಪಾಸ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇವ್ರಿಗಿಂತ ಹೆಚ್ಚಿನ ಸಂಬಳ ತಗೊಂಡಿರುವಂತಹ ಉದಾಹರಣೆ ಕೂಡ ನಿಮ್ಗೆ ಸಿಗ್ತವೆ. ಹೀಗಾಗಿ ಇದನ್ನ ನಾವು ಸಮಗ್ರವಾಗಿ ನೋಡ್ಬೇಕಾಗತ್ತೆ. ಯಾತಕ್ಕೋಸ್ಕರ ಇದನ್ನೊಂದು ಸಮವರ್ತಿ ಪಟ್ಟಿಯಲ್ಲಿದ್ದಾಗ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೊಳೆದು UGC ನೀತಿ ನಿಯಮ ರೂಪಿಸುತ್ತೆ ಮೊದಲನೇದಾಗಿ. ಎರಡನೇದಾಗಿ ಯಾತಕ್ಕೋಸ್ಕರ ಇದು ನಿಯಂತ್ರಣ ಸಾಧಿಸಕ್ಕೆ ಹೋಗ್ತಾ ಇದೆ. ಮೂರನೇದಾಗಿ ರಾಜ್ಯ ಸರ್ಕಾರದ ನಿಲುವುಗಳೇನು, UGC ಗೈಡ್ಲೈನ್ಸ್ ಬರಕ್ಕಿಂತ ಮುಂಚೆ ರಾಜ್ಯ ಸರ್ಕಾರಗಳು ಏನು ಅತ್ಯುತ್ತಮವಾಗಿ ಅತಿಥಿ ಉಪನ್ಯಾಸಕರಿಗೆ ವೇತನ ಕೊಡ್ತಾ ಇರ್ಲಿಲ್ಲ. ಅವರನ್ನೇನು ಪ್ರಿಫರೆನ್ಷಿಯಲ್ ಆಧಾರದಲ್ಲಿ ಅಂದ್ರೆ ಕಾಯಂ ನೇಮಕಾತಿ ಮಾಡ್ಕೊಳ್ಬೇಕಾದಾಗ ಅತಿಥಿ ಉಪನ್ಯಾಸಕರಿಂದ ಇಷ್ಟು ಪರ್ಸೆಂಟೇಜ್ ಆಫ್ ಅತಿಥಿ ಉಪನ್ಯಾಸ ತಗೋತಿ ಅನ್ನುವಂತ ಏನು ನಿಯಮನ ಅದು ಹಾಕಿರ್ಲಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರಗಳ ನಿಲುವು ಏನಂತ ನಮ್ಗೆಲ್ಲ ಗೊತ್ತಿದೆ. ಅವ್ರು UGC ಅವರು ಇದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ. UGC ಈ ರೆಗ್ಯುಲೇಷನ್ಸ್ ಗೆ ಕಾಯ್ತಾ ಇರುತ್ತೆ ಅಂತ ಅನ್ಸುತ್ತೆ. ಅದನ್ನೇ ಮಾಡ್ಕೊಂಡ್ಬಿಟ್ಟು ಎಲ್ಲ ಅತಿಥಿ ಉಪನ್ಯಾಸಕರನ್ನ ತೆಗಿತಾ ಇದ್ದಾರೆ. ಮತ್ತೆ ಹೊಸ ಗೈಡ್ನೆಸ್ ಅದನ್ನ ಹೊಸ ಗೈಡ್ನೆಸ್ ಹೋಗ್ತಾ ಇರ್ತಾರೆ. ಒಂದ್ ವೇಳೆ ಸ್ಲೆಟ್ ಟು ನೆಟ್ ಆದ್ರೆ PH ಹೇಳಿದ್ರೆ ಅವ್ರು ಇಲ್ಲೇ ಕೆಲಸ ಮಾಡ್ತಾರೆ, ಅತಿಥಿ ಉಪನ್ಯಾಸ ಕೆಲಸ ಮಾಡ್ತಾರೆ. ಅವರು CET ಬರೀತಾರೆ, CET ಮೂಲಕ ಕಾಯಂ ನೌಕರಿಗೆ ಹೋಗೋ ಸಾಧ್ಯತೆಗಳಿರ್ತವೆ. ಆದ್ರೆ ಕಾಯಂ ನೌಕರಿಯಲ್ಲಿ ತಗೋತಾ ಇಲ್ಲ ರಾಜ್ಯ ಸರ್ಕಾರ. 2018 ಏನು ಶುರುವಾಯ್ತು ಒಂದು ಬ್ಯಾಚ್, 21ರಲ್ಲಿ ಏನೋ ಶುರು ಮಾಡಿದ್ರು. ಮೊನ್ನೆ ರಿಕ್ರೂಟ್ಮೆಂಟ್ ಆಯ್ತು 1500 ಅಥವಾ ಸಂಖ್ಯೆಯಲ್ಲಿ. ಅದಾದ ನಂತರ ಮರಳಿ ಮತ್ತೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇಲ್ಲ. ಅಂದ್ರೆ ಇತ್ತ ಕಡೆಗೆ ಕಾಯಂ ನೇಮಕಾತಿಯನ್ನು ಮಾಡ್ಕೊಳ್ತಾ ಇಲ್ಲ, ಇತ್ತ ಕಡೆಗೆ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಒಂದು ಸಾರ್ವಜನಿಕ ನೀತಿಯನ್ನು ರೂಪಿಸ್ತಾ ಇಲ್ಲ. ಸಂಪೂರ್ಣವಾಗಿ ಶಿಕ್ಷಣ ವ್ಯವಸ್ಥೆಯನ್ನ, ವಿದ್ಯಾರ್ಥಿಗಳನ್ನ ಮತ್ತು ಸ್ವತಃ ಅತಿಥಿ ಉಪನ್ಯಾಸಕರ ಬದುಕನ್ನ ಅತಂತ್ರಗೊಳಿಸ್ತಾ ಇದ್ದಾರೆ. ಓಕೆ ಸರ್, ಈಗ ಸರ್ವಜ್ಞ ಸರ್, ಈ ನೀತಿಯಿಂದ, ಇದೊಂದು UGC ನೀತಿಯಿಂದ ಗ್ರಾಮೀಣ ಭಾಗದಲ್ಲಿ ಅಥವಾ ಹಿಂದುಳಿದಂತ ಒಂದು ಪ್ರದೇಶದ ಶಿಕ್ಷಕರಿಗೆ ಯಾವ ರೀತಿ ಸಮಸ್ಯೆ ಆಗ್ಬಹುದು? ಈಗ ಹಿಂದುಳಿದ ಅದಕ್ಕೂ ಅಂತಕ್ಕಂಥದ್ದು ಏನು ಇಲ್ಲ ಮೇಡಮ್. ಈಗ ತುಂಬಾ ತೊಂದರೆಯಲ್ಲಿ ಒಳಪಟ್ಟಿರೋರು ಅಂತ ಅಂದ್ರೆ ಅತಿಥಿ ಉಪನ್ಯಾಸಕರು. ಅವರ ಜೀವನ ಯಾವ ರೀತಿಯಾಗಿದೆ ಅಂದ್ರೆ ಸರಿ ಹೇಳ್ದಂಗೆ ಅತಂತ್ರ ಸ್ಥಿತಿಗೆ ಬಂದು ಈ ಕಡೆ ಬದುಕೋದಕ್ಕೂ ಆಗೋದಿಲ್ಲ, ಸಾಯೋದಕ್ಕೂ ಆಗಲ್ಲ. ಎಷ್ಟೋ ಅತಿಥಿ ಉಪನ್ಯಾಸಕರು ಹಾರ್ಟ್ ಅಟ್ಯಾಕ್ ಆಗಿ ಕೆಲವೊಂದು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಶಾಲೆಯಲ್ಲಿ ಅದ್ಭುತವಾಗಿ ಪಾಠ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸತ್ತಾ? ಹೌದು ಮೇಡಮ್, ಖಂಡಿತ 100% ಮೇಡಮ್. ಓಕೆ ಸರ್. ಸರ್, ಈಗಾಗಲೇ ಕರ್ನಾಟಕದಲ್ಲಿ ಶಿಕ್ಷಕರ ಕೊರತೆ ಇದೆ. ಈ ಒಂದು ನೀತಿಯಿಂದ ಹಲವಾರು ಶಿಕ್ಷಕರು ಕೆಲಸವನ್ನ ಕಳ್ಕೊಂಡ್ರೆ ಈ ನಿರುದ್ಯೋಗ ಸಮಸ್ಯೆ ಮತ್ತು ಇನ್ನು ಯಾವ ರೀತಿ ಜಾಸ್ತಿ ಆಗ್ಬೋದು? ಇದು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುವುದಿಲ್ವಾ ಅಂತ? 100% ಬೀರುತ್ತೆ ಮೇಡಮ್. ಮತ್ತೆ ಎಲ್ಲಾ ಉಪನ್ಯಾಸಕರು ಸಹ ಉಗ್ರೇಕಕ್ಕೆ ಒಳಪಡ್ತಾರೆ. ಮತ್ತೆ ಮುಂದೆ ಆಗ್ತಕ್ಕಂತ, ಯಾಕಂದ್ರೆ ಒಬ್ಬ ಉಪನ್ಯಾಸಕರು ಅಂದಾಗ ಅದಕ್ಕೆ ಒಂದು 4-5 ಮಕ್ಕಳಿಗಾಗ್ಲಿ, 10 ಮಕ್ಕಳಿಗಾಗ್ಲಿ ಒಂದು ನೀತಿಯನ್ನ ಹೇಳ್ಕೊಡುವಂತ ಅವರ ವೃತ್ತಿಯಾಗಿರುತ್ತೆ. ಅದನ್ನ ಇವರು ಒಡೆದಾಳುವ ರೀತಿಯಲ್ಲಿ ನಮ್ಮ ಸರ್ಕಾರ ಅವರ ಮೇಲೆ ಪರಿಣಾಮವನ್ನ ಬೀರ್ತಾ ಇದ್ದಾರೆ. ಹಾಗಾಗಿ ಮುಂದೆ ಆಗ್ತಕ್ಕಂಥ ಗದಗ್ನಲ್ಲಿ ಅವರು ಧರಣಿಯನ್ನು ಸಹ ನಿರಂತರವಾಗಿ ಸಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದ್ರ ಮೇಲೆ ಜೀವನವನ್ನ ಅವಲಂಬಿತವಾಗಿತ್ತು. ಇವತ್ತು ಹೇಗಾಗಿದೆ ಅಂದ್ರೆ ಒಂದು ಮೀನನ್ನ ಕೆರೆಯಿಂದ ನೀರೊಳಗಿಂದ ತೆಗೆದು ಹೊರಗೆ ಇಟ್ಟಂತ ಪರಿಸ್ಥಿತಿ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಆಗಿದೆ ಮೇಡಮ್. ಹಾಗಾಗಿ ಇದು ಸರಿಯಾಗಿ ಅವರು ಗೈಡ್ಲೈನ್ಸ್ ಅನ್ನ ತಿಳ್ಕೊಂಡಿದಾರೋ ಇಲ್ವೋ, ನಮ್ಮ ಸರ್ಕಾರ ಅವರಿಗೆ ಕೊಡ್ಬೋದೋ ಇಲ್ಲೋ. ಈಗ ಅವರು UGC ನಿಯಮಾವಳಿ ಪ್ರಕಾರನೇ ತಗಂದ್ರು ಸಹ ಅವ್ರು ಪಾಠ ಮಾಡೋದು 1 ವಾರ ಮಾತ್ರ. ನೆಕ್ಸ್ಟ್ ಅವರು ಸ್ಟ್ರೈಕಿಗೆ ಒಳಪಡ್ತಾರೆ. ಯಾಕಂದ್ರೆ UGC ಗೈಡ್ಲೈನ್ಸ್ ಪ್ರಕಾರ ನಮಗ್ ಸ್ಯಾಲ್ರಿ ಇಷ್ಟಿದೆ, 1 ಗಂಟೆಗೆ ಇಷ್ಟು ಸಂಬಳವನ್ನ ಕೊಡ್ಬೇಕು, ನಮಗ್ ಮೆಡಿಕಲ್ ಅಲೈನ್ಸಸ್ ಕೊಡ್ಬೇಕು, ನಮಗೆ PF ಕೊಡ್ಬೇಕು, ESI ಕೊಡ್ಬೇಕು, ಎಲ್ಲವನ್ನು ನಮಗೆ ಫೆಸಿಲಿಟಿ ಕೊಡ್ಬೇಕಂದ್ರೆ ಯಾವ ಕಾರಣಕ್ಕೂ ಸಹ ಸಾಧ್ಯನೇ ಇಲ್ಲ. ಇದು ಇವ್ರಿಗೆ ಗೊತ್ತಾಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಎಲ್ಲಾ ಸಹ ಮಲತಾಯಿ ಧೋರಣೆಯನ್ನ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನ ಇವರು ನಮ್ಮ ಸರ್ಕಾರದವರು ಮಾಡ್ತಾ ಇದ್ದಾರೆ. ಮತ್ತೆ ಈಗಿರೋ ಕಮಿಷನರಿಗೂ ಈ ನಮ್ಮ ಪರಿಸ್ಥಿತಿ, ಅತಿಥಿ ಉಪನ್ಯಾಸಕರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಸಹ ಅವರಿಗೆ
ಅವರಿಗೆ ಗೊತ್ತಿಲ್ಲ. ಓಕೆ ಶ್ರೀಪಾದ್ ಸರ್, ಈಗ ಯುಜಿಸಿ ಅರ್ಹತೆ ಇಲ್ಲದೆ ಇರುವವರು ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ನಾನು ಮಕ್ಕಳಿಗೆ ಇವರು ಚೆನ್ನಾಗಿ ಪಾಠ ಮಾಡ್ತಾರೆ ಅನ್ನೋದು ತೀರಾ ಸಬ್ಜೆಕ್ಟಿವ್ ಅದು ಚರ್ಚೆ ಬೇರೆನೇ ಆಗುತ್ತೆ. ಈಗ ಅನೇಕ ಕಡೆ ನಾ ಶಿಕ್ಷಣ ಮೂವ್ಮೆಂಟ್ ಅಲ್ಲಿ ಇದ್ದಾಗ ಅನೇಕ ಪೋಷಕರು ಹೇಳ್ತಿರುವಂತದ್ದು ಅಥವಾ ಅನೇಕ ಸ್ನೇಹಿತರು ಹೇಳ್ತಿರುವಂತದ್ದು, ಟೀಚರ್ಗಳು ನೀಟಾಗಿ ಪಾಠ ಮಾಡಿದ್ರೆ ಈ ಸ್ಥಿತಿನೇ ಬರ್ತಾ ಇರಲಿಲ್ಲ ಅಂತೇಳಿ. ಸೊ ಆ ಆರೋಪಗಳಿದಾವೆ. ಅನೇಕ ಪ್ರಾಧ್ಯಾಪಕರು, ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು ಬಗ್ಗೆನೂ ಅನೇಕ ಆರೋಪಗಳಿದಾವೆ. ನೀವು UGC ಸಂಬಳ ತಗೊಂತಿರುವಂತವ್ರು ಏನ್ ಇವತ್ತು UGC ಸ್ಯಾಲ್ರಿ ಏನ್ ತಗೊಂತಾ ಇದಾರೋ ಅವರಲ್ಲಿ ಅನೇಕರು ಪಾಠಗಳನ್ನ ಮಾಡದಿರೋದನ್ನ ಉದಾಹರಣೆಗಳಿದಾವೆ. ಅವರು ಅಂದ್ರೆ ನೀವು ಸಂಬಳ ಕೊಟ್ಟಿದ ತಕ್ಷಣ ಪಾಠ ಮಾಡ್ತಾರೆ, ಸಂಬಳ ಕೊಡ್ತಿದ ತಕ್ಷಣ ಪಾಠ ಮಾಡೋದು ಅನ್ನುವಂಥದ್ದು ಕೂಡ ತೀರಾ ಸಬ್ಜೆಕ್ಟಿವ್ ಚರ್ಚೆ. ಅದು ಅಷ್ಟು ಅದನ್ನ ಸರಳೀಕರಣಗೊಳಿಸಕ್ ಆಗೋದಿಲ್ಲ. ಸಂಬಳ ಕೊಟ್ಟಿರೋ ನೀವು ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಪದವಿ ಕಾಲೇಜುಗಳಲ್ಲಿ UGC ಸಂಬಳ ಪಡ್ತಿರೋ ಒಂದು 50 ಪ್ರಾಧ್ಯಾಪಕರಿದ್ರೆ, ಉಪ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರಿದ್ರೆ ಅದರಲ್ಲಿ ಶೇಕಡ 50ರಷ್ಟು ಪಾಠ ಮಾಡದಿರುವಂತವ್ರು ಇದ್ದಾರೆ. ನಿಮ್ಗೆ ಉದಾಹರಣೆ ಕೊಡೋದಾದ್ರೆ ಅಂದ್ರೆ ಆ ತರದ ಆರೋಪಗಳಿದಾವೆ. ಅನೇಕರು ತಮಾಷೆ ಮಾಡ್ತಾರೆ, ಇಷ್ಟೊಂದು ಸಂಬಳ ತಗೊಳ್ಳುವಂತಹ ಈ UGC ತಗೊಳ್ಳುವಂತಹ ಪ್ರಾಧ್ಯಾಪಕರು ಒಂದು ಪೈಸೆ TADA ಕೂಡ ಬಿಡೋದಿಲ್ಲ ಎನ್ನುವಂಥದ್ದು ಕೂಡ ಅಲ್ಲಿ ಆರೋಪ ಬರ್ತಾ ಇದೆ. ಹೀಗಾಗಿ ವೇತನ ಕೊಟ್ಟಿದ ತಕ್ಕ ಪಾಠ ಮಾಡ್ತಾರೆ ಅನ್ನುವಂಥದ್ದು ಸುಳ್ಳು. ಅದು ಪ್ರಶ್ನೆ ಅದಲ್ವೇ ಇಲ್ಲ. ನಾನ್ ಕೇಳ್ತಿರುವಂತದ್ದು ಪಾಠ ಅನ್ನೋದು ಸಬ್ಜೆಕ್ಟಿವ್ ಅದು. ಕೊಡುವಂತದ್ದು ಏನಿದೆ ಅನ್ನುವಂತ ಆರೋಪನೂ ಸಹ ಇದೆ ಸರ್. ಲಕ್ಷ ಗಟ್ಟಲೆ ಅವರಿಗೆ ಸ್ಯಾಲ್ರಿ ಯಾಕೆ ಅನ್ನುವಂತ ಇನ್ನೊಂದು ಆರೋಪನೂ ಸಹ ಇದೆ. ಇದು ಸರ್ಕಾರಕ್ಕೆ ಹೊರೆ ಆಗತ್ತಲ್ಲ ಅನ್ನುವಂಥದ್ದು ಒಂದು ಆರೋಪನೂ ಇದೆ. ನೀವು ಶಿಕ್ಷಣ ಸಚಿವರನ್ನು ನೋಡಿ, ಅನೇಕ ಶಿಕ್ಷಣ ಸಚಿವರು ಇದೇ ಸುಧಾಕರ್ ಅವರು 1 ವರ್ಷದಿಂದ ಹೇಳಿದ್ದಾರೆ, ನೀವು UGC ಸಂಬಳ ತಗೊಂತೀರ, ಅದ್ರ ಪಾಠ ಮಾಡಿದ್ರೆ ಪಾಠ ಬಿಟ್ಟು ಬೇರೆ ಎಲ್ಲಾ ಕಡೆಗೆ ಅಡ್ಡಾಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಆರೋಪಗಳಿದಾವೆ. ಕೆಲವು ಪ್ರಾಧ್ಯಾಪಕರು 30-40 ವರ್ಷ ಅನುಭವ ಇರುವಂತವ್ರು ಒಂದೊಂದು ಸೆಮಿಸ್ಟ್ರೇ ಪಾಠ ಮಾಡಿದಿರುವಂತ ಉದಾಹರಣೆಗಳಿದಾವೆ. ಒಂದೊಂದು ಸೆಮಿಸ್ಟ್ರೇ ಪಾಠ ಮಾಡಿದಿರುವಂತ ಉದಾಹರಣೆ ಇದಾವೆ. ಓವಡಿ ನೆಪದಲ್ಲಿ ಬೇರೆ ಬೇರೆ ಕಡೆಗೆ ಹೋಗಿರುವಂತ ಉದಾಹರಣೆಗಳಿದಾವೆ. ಅಂದ್ರೆ ಆಫೀಸರ್ ಅಂಡ್ ಡ್ಯೂಟಿ ಅಂತ ಹೇಳ್ತಾರಲ್ಲ, ಆ ಸೆಮಿನಾರು ಇದಕ್ಕೆ ಹೋಗಿರುವಂತ ಉದಾಹರಣೆಗಳಿದಾವೆ. ಹೀಗಾಗಿ ಇದು ನಾವು ಸಮಸ್ಯೆಯನ್ನು ನಾವು ಇವಾಗ ಕೇಂದ್ರೀಕರಿಸ್ಕೊಳ್ಬೇಕಾಗಿರುವಂತದ್ದು, UGC ನೀತಿಯನ್ನು ಮಾಡ್ಬೇಕಾದ್ರೆ ಗೈಡ್ಲೈನ್ಸ್ ಮಾತ್ರ ಕೊಡುತ್ತೆ, ರೆಗ್ಯುಲೇಷನ್ಸ್ ಮಾತ್ರ ಕೊಡುತ್ತೆ. ಸಂಬಳದ ಪ್ರಶ್ನೆ ಬಂದಾಗ ರಾಜ್ಯ ಸರ್ಕಾರದ ಮೇಲೆ ಹಾಕುತ್ತೆ. ಇದನ್ನ ನಾವು ಪ್ರಶ್ನೆ ಮಾಡ್ಬೇಕು. ರಾಜ್ಯ ಸರ್ಕಾರ UGC ಗೈಡ್ಲೈನ್ಸ್ ಪ್ರಕಾರ ತಗೊಳಂಗಿದ್ದು, ವೇತನ ಕೊಡಂಗಿದ್ರೆ ಕಾಯಂ ಆಗಿ ನೇಮಕಾತಿ ಮಾಡ್ಕೊಳ್ತಾ ಇತ್ತು. ಯಾಕೆ ಅವ್ರು ಅತಿಥಿ ಉಪನ್ಯಾಸಕರಾಗಿ ಇಟ್ಕೊಳ್ತಾರೆ ಅನ್ನುವಂತ ಪ್ರಶ್ನೆ ಬರುತ್ತೆ. UGCಗಳು ಬೇಕಾಬಿಟ್ಟಿ ರೆಗ್ಯುಲೇಷನ್ಸ್ ಮಾಡ್ತಾ ಇದಾರೆ. ರಾಜ್ಯ ಸರ್ಕಾರಗಳು ಅದನ್ನ ತಗೊಳಕ್ ಸಾಧ್ಯನೇ ಇಲ್ಲ. ಅವ್ರ ಗೈಡ್ಲೈನ್ಸ್ ಕೊಡಕ್ ಅವರು ವೇತನ ಕೊಡಕ್ಕೆ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿ ಇದ್ದಾರೆ. ಯಾಕಂದ್ರೆ ರಿಕ್ರೂಟ್ಮೆಂಟ್ ಎಷ್ಟೊಂದು ಸಾವಿರಾರು ರಿಕ್ರೂಟ್ಮೆಂಟ್ ಮೈಸೂರು ಯೂನಿವರ್ಸಿಟಿಗಳಲ್ಲಿ ಇದಾವೆ, ಹಳೆ ವಿಶ್ವವಿದ್ಯಾಲಯಗಳಿದಾವೆ, ಅಥವಾ BJP ಸಂದರ್ಭದಲ್ಲಿ ಪ್ರಾರಂಭವಾದಂತ 7 ವಿಶ್ವವಿದ್ಯಾಲಯ ಕತೆ ನಿಮ್ಗೆ ಗೊತ್ತಿದೆ. ಅದಕ್ಕೆ ಕಟ್ಟಡಗಳಿಲ್ಲ, ಅದಕ್ಕೆ ಸಹಾಯಕ ಪ್ರಾಧ್ಯಾಪಕರಿಲ್ಲ, ವೈಸ್ ಚಾನ್ಸಲರ್ಗಳಿಲ್ಲ, ದುಡ್ಡೇ ಅವರು ಕೊಡ್ತಾ ಇಲ್ಲ. ಇನ್ನು ಯಾವ ರೀತಿ ಅವರು UGC ಗೈಡ್ಲೈನ್ಸ್ ಅಥವಾ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾರೆ? ಸೊ ಹೀಗಾಗಿ ಆಗ್ಲೇ ಪದೇ ರಿಪೀಟ್ ಆಗ್ತಾ ಇದೆ. ನಾವು ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು ಸರ್ಕಾರದ ಸಾರ್ವಜನಿಕ ನೀತಿಯನ್ನ ಮತ್ತು UGCಯ ಈ ಸರ್ವಾಧಿಕಾರಿ ಧೋರಣೆಯನ್ನ ಮತ್ತು ರಾಜ್ಯಗಳ ಸ್ವಾಯತ್ತತೆಯನ್ನ ಉಲ್ಲಂಘಿಸ್ತಿರೋದ್ರಿಂದ, ಮತ್ತು ಮುಖ್ಯವಾಗಿ ಇಲ್ಲಿ ಸರ್ವಜ್ಞ ಮೂರ್ತಿಯವರು ಗೊತ್ತಿದೆ, ಈ ಅತಿಥಿ ಉಪನ್ಯಾಸಕರ ಹೋರಾಟ ಬಹಳ ಹಳೇದಿದು. 15-20 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅವರಲ್ಲಿ ಒಂದು ಸಂಘಟಿತವಾಗಿಲ್ಲ, ಅನೇಕ ಸಂಘಟನೆಗಳಿದಾವೆ, 10-20 ಸಂಘಟನೆಗಳಿದಾವೆ. ಹೀಗಾಗಿ ಬಿಡಿಯಾಗಿ ಹೋರಾಟ ಮಾಡ್ತಿರೋ ಕಾರಣಕ್ಕೂ ಕೂಡ ಅದು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತ ನನ್ನ ಇಷ್ಟು ವರ್ಷ ಅನುಭವದಲ್ಲಿ ನನಗೆ ಅನಿಸ್ತಾ ಇದೆ. ಅಂದ್ರೆ ಬಿಡಿಯಾಗಿ ಇರುತ್ತೆ ಅದು. ಈ ಒಂದು ದೊಡ್ಡ ಮಟ್ಟದ ಸಂಘಟನೆ ಇರಕ್ ಸಾಧ್ಯ ಇಲ್ಲ. ಅಥವಾ 20 ಸಂಘಟನೆಗಳು ಒಂದು ಕಾಮನ್ ವೇದಿಕೆ ಮಾಡ್ಕೊಂಡು ಹೋರಾಟ ಮಾಡ್ಬೇಕಾದಂತ ಸ್ಥಿತಿ ಇದೆ. ಆದ್ರೆ ಮತ್ತೆ ನಾವು ಕೇಳ್ಬೇಕಾಗಿರುವಂತದ್ದು, ಅತಿಥಿ ಉಪನ್ಯಾಸಕರ ಬದುಕಿ ಹಿಂಗಾಗೋಯ್ತಲ್ಲ, ಕೇವಲ ಹೋರಾಟ ಮಾಡ್ಕೊಂಡೆ ಅವ್ರ ಬದುಕು ಕಳೆದೋಯ್ತಲ್ಲ ಅನ್ನುವಂತ ಪ್ರಶ್ನೆ ಬರುತ್ತೆ. ಇದು ಅತ್ಯಂತ ಅಮಾನವೀಯ. ಕೆಲಸದಿಂದ ತೆಗಿಯೋ ಆಪ್ಷನ್ ಬಿಟ್ಟು ಬೇರೆ ಆಪ್ಷನ್ ಏನು ಇದ್ದಿರ್ಲಿಲ್ವಾ? ಆಪ್ಷನ್ ಅದೇನು? ಮತ್ತೆ ಅವ್ರಿಗೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಅವ್ರಿಗೆ ವೇತನ ಕೊಡ್ಬೇಕಲ್ಲ. ಈ ಸರ್ಕಾರ ಆದಷ್ಟು ಕಡಿಮೆ ವೇತನ ಕೊಡುವುದಕ್ಕೆ ನೋಡ್ತಾ ಇದೆ. ಕೆಲಸದಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ವೇತನ ಕೊಡ್ಬೇಕಲ್ವಾ? ವೇತನ ಕೊಟ್ರೆ ಮತ್ತೆ ಕಾಯಂ ಉದ್ಯೋಗಸ್ಥರ ತರ ಆಗೋಗ್ಬಿಡ್ತಾರೆ. ಅತಿಥಿ ಉಪನ್ಯಾಸ ಉದ್ದೇಶವೇ ಹೈರ್ ಅಂಡ್ ಫೇರ್ ಲೆಕ್ಕ, ಬೇಕಿದ್ದಾಗ ಇಟ್ಕೊಳ್ಳುವಂಥದ್ದು, ಬೇಡದಿದ್ದಾಗ ತೆಗೆಯುವಂಥದ್ದು. ಇದು ಬಹಳ ಇದು ಇಡೀ ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಸ್ಟ್ರಕ್ಚರ್ ಅತ್ಯಂತ ಅನ್ಡೆಮೊಕ್ರೆಟಿಕ್ ಆಗಿದೆ. ಇದನ್ನ ನಾವು ಒಂದು ಸಮಗ್ರವಾಗಿ ನೋಡ್ಬೇಕು, ಸ್ಟ್ರಕ್ಚರ್ ಆಗಿ ನೋಡ್ಬೇಕು. ಇದರ ರಚನೆ ಇದೆಯಲ್ಲ, ಇದರ ರಚನೆವೇ ಒಂದು ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ, ಸಾರ್ವಜನಿಕ ಶಿಕ್ಷಣಕ್ಕೆ ವಿರೋಧಿಯಾಗಿದೆ. ಇದು ಹೊಸದಲ್ಲ, ಇದು ಗೊತ್ತನೆ ಇವತ್ತು ಬಂದ. ಮುಂದಿನ ನಡೆ ಏನು? ಯಾವ ರೀತಿ ಹೋರಾಟವನ್ನ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದೀರಾ?
ಈಗ ಪ್ರತಿಯೊಂದು ಇದಕ್ಕೂ ಸಹ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಸಹ ಪ್ರತಿಯೊಬ್ರು ಒಂದೊಂದು ಸಂಘಟನೆಯರು ಒಂದೊಂದು ರೀತಿಯಾದಂತಹ ಒಂದು ಆ ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಸರ್ ಹೇಳ್ದಂಗೆ ಒಂದೇ ಸಂಘಟನೆ ಆಗಿಲ್ಲ ಮೇಡಮ್ ನಮ್ಮಲ್ಲಿ. ಒಂದೊಂದು ಡಿಸ್ಟಿಕ್ ಅಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಕಾಲೇಜಲ್ಲಿ ಒಂದೊಂದು ಸಂಘಟನೆಯನ್ನ ಮಾಡ್ಕೊಂಡು ನಮ್ಮಲ್ಲೇ ಒಡೆದಾಡುವ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೋಸ್ಕರನೇ ನಮ್ಮ ಅತಿಥಿ ಉಪನ್ಯಾಸಕರ ಹಣೆ ಬರ ಏನು ಅಂತಕ್ಕಂಥದ್ದು ಸರ್ಕಾರಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಇವ್ರು ಯಾವುದೇ ಕಾರಣಕ್ಕೂ ಒಂದ್ ಕಡೆ ಸ್ಟಿಕಾನ್ ಆಗೋದಿಲ್ಲ. ಎರಡನೇದು ಇವ್ರು ಒಗ್ಗಟ್ಟಾಗೋದಿಲ್ಲ. ಇವ್ರು ಒಬ್ಬೊಬ್ರು ಬಂದು ಒಂದೊಂದು ರೀತಿಯಾದಂತ ಮನವಿಯನ್ನ ಕೊಟ್ಟಾಗ ನಾವು ಯಾವ ರೀತಿಯಾಗಿ ಮಾಡ್ಬೇಕು ಅಂತಕ್ಕಂಥದ್ದು ದೊಡ್ಡ ಒಂದು ಪ್ರಾಬ್ಲಮ್ ಆಗಿದೆ. ಒಂದ್ ಕಡೆ UGC ಅವರು ಒಂದ್ ಕಡೆ ನಮ್ಮನ್ನ ರೆಗ್ಯುಲೇಷನ್ ಮಾಡ್ಕೊಳ್ಳಿ, ಇನ್ನೊಬ್ರು 10-15 ವರ್ಷದಿಂದ ನಾವು ಮಾಡಿದ್ದೀವಿ, ನಮಗ್ ಕೆಲ್ಸನೇ ಇಲ್ಲ, ನಾವ್ MPhil ಮಾಡಿದೀವಿ. ಈ ರೀತಿಯಾದಂತ ಪ್ರಾಬ್ಲಮ್ಗಳು ಸಾಕಷ್ಟಿದೆ. ಬಟ್ ನಾವು ಕೇಳ್ಕೊಂತಿರೋ ಸರ್ಕಾರಕ್ಕೆ ಏನಂದ್ರೆ ನಮಗ್ ನೀವು ಬೇಕಾದ್ರೆ UGC ಸ್ಕೇಲ್ ಅನ್ನು ಕೊಡಬೇಡಿ ಸ್ವಾಮಿ, ನಮಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಒಂದು ನಮಗೆ ಸೇವಾ ಭದ್ರತೆಯನ್ನ ಕೊಡಿ. ನಮಗೆ ಯಾವ್ದು ಬೇಡ. ನಿಮ್ದು 60 ವರ್ಷ ಇದೆಯಾ, 55 ವರ್ಷ ಇದೆಯಾ, 65 ವರ್ಷ ಇದೆಯಾ, ಅಲ್ಲಿ ತನಕ ಏನು ನಿಮ್ಮ ರಿಟೈರ್ಮೆಂಟಿನ ಒಂದು ಏಜ್ ಇದೆ ಅಲ್ಲಿ ತನಕ ನಮಗೆ ಡಿಸ್ಟರ್ಬೆನ್ಸ್ ಮಾಡ್ಲಿಲ್ಲಂಗೆ. ಇವತ್ತು ಹೇಗಾಗಿದೆ ಅಂದ್ರೆ ನಾವು ಮಕ್ಕಳಿಗೆ ಏನು ವಿದ್ಯಾಭ್ಯಾಸವನ್ನ ಹೇಳ್ಕೊಟ್ಟಿದೀವಲ್ಲ ಆ ಮಕ್ಕಳೇ ನಮಗೆ ಮುಳ್ಳಾಗ್ತಿದ್ದಾರೆ. ಇವತ್ತು ಆ ಮಕ್ಕಳೇ ನಮಗೆ ಕಾಂಪಿಟೇಷನ್ ಆಗಿದ್ದಾರೆ. ಇವತ್ತು ಹೇಗೆ ಅಂದ್ರೆ ಒಂದು ಇಂಟರ್ವ್ಯೂ ಹೋಗ್ಬೇಕು ಪ್ರಿನ್ಸಿಪಲ್ ಹತ್ರ ಅಂದ್ರೆ ಆ ಮಕ್ಕಳ ಮುಂದ್ಗಡೆ ನಾವು ಫೈಲ್ ಹಿಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ. ಆ ರೀತಿ ನಮ್ಮ ಸರ್ಕಾರ ಮಾಡ್ತಿದೆ. ಯಾಕಂದ್ರೆ 4ರಿಂದ 5 ತಿಂಗಳು ಇಲ್ಲ 6 ತಿಂಗಳು ಮಾತ್ರ ಕಮಿಷನರ್ ಇರ್ತಾರೆ, ಮತ್ತೆ ಅವರು ಬೇರೆ ಕಡೆ ಹೋಗ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಏನ್ ಮಾಡ್ಬೇಕು, ನಮ್ಮ ಮೇಲೆ ಸಂಪೂರ್ಣವಾದಂತ ಸ್ವಾಭಿಮಾನ ವಿಡಿಯೋ ಕ್ವಾಲಿಟಿ ಡೌನ್ ಆಗ್ತಾ ಇದೆ, ನೀವು ನಮ್ಗೆ ಕಾಣಿಸ್ತಾ ಇಲ್ಲ. ಸೊ ಈ ಒಂದು ಶೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಸರ್. ಶ್ರೀಪಾದ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.